ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್, ಸ್ಕಿಪ್ ಮಾಡ್ದೇನೆ ನೋಡಿ. ಡೇ ಒನ್ನಿಂದನೇ ನಾವು ಮಕ್ಕಳಿಗೆ ಮೆಡಿಸಿನ್ಸ್ನ ಕೊಡೋಕ್ಕೆ ಶುರು ಮಾಡ್ತೀವಿ. ಸೊ ಅದು ಹೇಗೆ ಕೊಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಮೆಡಿಸಿನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಬಾಟಲ್ನ ಚೆನ್ನಾಗಿ ಶೇಕ್ ಮಾಡಬೇಕು. ಯಾಕಂದರೆ ಆ್ಯಕ್ಟಿವ್ ಮೆಡಿಸಿನ್ ಅನ್ನೋದು ಏನಿರುತ್ತೆ ಅದು ಶೇಕ್ ಮಾಡಿಲ್ಲ ಅಂದರೆ ಕೆಳಗಡೆ ಸೆಟಲ್ ಆಗಿರುತ್ತೆ. ಸೊ ಮೇಲೆ ವೀಕ್ ಆಗಿರುವಂಥ ಮೆಡಿಸಿನ್ ಸಿಗುತ್ತೆ, ಕೆಳಗಡೆ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿರುತ್ತೆ. ಸೊ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕಂದ್ರೆ ಅದನ್ನು ಚೆಂದ ಶೇಕ್ ಮಾಡಬೇಕು. ಸೊ ಶೇಕ್ ಮಾಡಿದ್ಮೇಲೆ ನೀವು ಡ್ರಾಪರಲ್ಲಿ ಮೆಡಿಸಿನ್ಸ್ನ ತೊಗೊಬೇಕು. ಮತ್ತು ಡ್ರಾಪರಲ್ಲಿ ಮೆಡಿಸಿನ್ನ ತೊಗೊಂಡ್ಮೇಲೆ ಹಿಂಗೆ ಮೇಲೇನಾದರೂ ನೀವು ಅದನ್ನು ಎತ್ತಿದ್ರೆ ಅದೆಲ್ಲ ಕೆಳಗೋಗಿ ಸೆಟಲ್ ಆಗಿಬಿಡುತ್ತೆ. ಸೊ ಪ್ರಾಪರಾಗಿ ಮೆಡಿಸನ್ನ ನೀವು ಡ್ರಾಪರಲ್ಲಿ ಇಟ್ಕೊಂಡು ಡೌನ್ ಸೈಡ್ನೇ ಅದನ್ನು ಹೋಲ್ಡ್ ಮಾಡಿ. ಡ್ರಾಪರ್ನ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಹಾಟ್ ವಾಟರಲ್ಲಿ ನೀವು ಡ್ರಾಪರ್ನ ಕ್ಲೀನ್ ಮಾಡಿ ಎರಡೂ ಕಡೆ ಡ್ರಾಪರ್ನ ಶೇಕ್ ಮಾಡಬೇಕು. ಯಾಕಂದರೆ ನಾವು ಒಂದ್ಸರಿ ಮೇಲೆ ಎತ್ತಿರೋದ್ರಿಂದ ಮೆಡಿಸಿನ್ಸ್ ಅಲ್ಲೇ ಸೆಟಲ್ ಆಗಿಬಿಟ್ಟಿರುತ್ತೆ. ಅದು ಲಾಂಗ್ ಟರ್ಮ್ ನೀವೇನಾದರೂ ವಾಶ್ ಮಾಡಿಲ್ಲ ಡ್ರಾಪರ್ ಕರೆಕ್ಟಾಗಿ ಅಂತಂದರೆ ಬ್ಯಾಕ್ಟೀರಿಯಲ್ ಫಾರ್ಮೇಷನ್ ಆಗುತ್ತೆ, ಮಕ್ಕಳಿಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಡ್ರಾಪರ್ನ ತೊಳೆಯೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಹೈಜಿನ್ ಡ್ರಾಪರಿಂದ ಮೇಂಟೈನ್ ಆಗಬೇಕು. ನೀವು ತುಂಬ ಬಿಸಿ ನೀರಲ್ಲೇ ಇದನ್ನು ವಾಶ್ ಮಾಡಿ ಚೆನ್ನಾಗಿ ಅದನ್ನು ಒದ್ರಿದ್ರೆ ನೀರೆಲ್ಲ ಹೋಗುತ್ತೆ. ಅದಾದಮೇಲೆ ನೀವು ಡ್ರೈ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಒದ್ದೆ ಆಗಿರೋ ಡ್ರಾಪರ್ ಅಥವಾ ಮಗು ಮೆಡಿಸಿನ್ ಚೆಲ್ಬಿಟ್ಟು ಅಂತ ಆಗ್ತಾನೆ ಬಾಯಿಂದ ತೆಗ್ದಿರುವಂಥ ಡ್ರಾಪರ್ನ ಡೈರೆಕ್ಟಾಗಿ ಮೆಡಿಸಿನ್ ಬಾಟಲ್ಗೆ ಮತ್ತೆ ಹಾಕಕ್ಕೆ ಹೋಗ್ಬೇಡಿ, ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ. ಮಗುಗೆ ಮೆಡಿಸಿನ್ ಕೊಡಬೇಕಂದ್ರೆ ಸೈಡಿಂದ ದವಡೆ ಸಂದಿಯಿಂದ ಮೆಡಿಸಿನ್ನ ಡ್ರಾಪ್ ಮಾಡಿ ಮಧ್ಯದಿಂದ ಕೊಡೋಕೆ ಹೋಗಬೇಡಿ, ಚೋಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೆಡಿಸಿನ್ನ ಕರೆಕ್ಟಾಗಿರೋ ಡೋಸೇಜಲ್ಲಿ ಕೊಡಿ, ಜಾಸ್ತಿ ಕಡಿಮೆ ಮಾಡೋಕ್ಕೆ ಹೋಗಬೇಡಿ.